ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸುಳ್ಯದಲ್ಲಿ ನಡೆಯುವ ಹಲಸು ಮತ್ತು ಮಾವು ಮೇಳಕ್ಕೆ ಹೊರಟಿದ್ದೇವೆ. ನಿನ್ನೆ, ಇವತ್ತು, ನಾಳೆ 3 ದಿನ, ಅಂದರೆ ಜೂನ್ 12, 13, 14 ಇದು 3 ದಿನ ಸುಳ್ಯದಲ್ಲಿ ಹಲಸು ಮತ್ತು ಮಾವಿನ ಮೇಳ ನಡೀತಾ ಇದೆ. ಹಾಗೆ ನಾವು ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗಿ ಏನೆಲ್ಲ ಉಂಟು ಅಂತ ನೋಡಿಕೊಂಡು ಬರುವ. ಯಾವುದೇ ಕಪ್ ಮಾಡಿ ತಗೊಂಡು ಕಪ್ ಬೇಕಾದರೆ ಅದರ ಕಾಲು ಭಾಗ ನಮ್ಮ ಲೈಕ್ ನೀರು ಕೊಟ್ಟರೆ ಎನಿ ಟೈಮ್ ಕ್ರಿಸ್ಪಿ ಅವರ ಹತ್ರ ಎಲ್ಲೋ ಉಪ್ಪು ಜಾಸ್ತಿ ಪೇಟೆಯಿಂದ ಹೂವಿನ ಗಿಡ ಅಲ್ಲ. 4 ವರ್ಷ ಬರುತ್ತೆ. ಹೆಸರಾಡಿ ಬೇರೆ ತಗೊಂಡು ಸುಮ್ಮನೆ ಹಿಡಿದು ರೇಟ್ ಸಕ್ಕ ತುಪ್ಪಿದೆ. ಮುಂದೆ ಸರ್ ಹಾಕ್ಬೋದು ಒಂದು ಸಾರಿ. ನೀವು ಬೇರೆ ಯಾವುದೇ ಚಾಪರ್ಗೂ ಹಾಕ್ಲಿಕ್ಕೆ ಆಗಲ್ಲ. ಅದು ನೀವು ಕಟ್ ಮಾಡೇ ಹಾಕಬೇಕು, ಪೀಸ್ ಮಾಡಿ ಹಾಕಬೇಕು. ಇದಕ್ಕೆ ಪೀಸ್ ಮಾಡೋಂಗಿಲ್ಲ. ಇದಕ್ಕೆ ಪೀಸ್ ಮಾಡಬೇಕಾಗತ್ತೆ. ಜಾಸ್ತಿ ಆಗ್ತದೆ. 2 ನೀರುಳ್ಳಿ, 7 kg ನೀರುಳ್ಳಿನೇ ತಂದಿದ್ದೀನಿ. ನೀವು ತೋರಿಸ್ತೀನಿ. ನಿನ್ನೆ 5 kg ಖಾಲಿ ಆಗ್ಬೇಕು 3:30. ಇವತ್ತು ಎಷ್ಟಿದೆ ತೋರಿಸಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ. ನಿಮ್ಮ ಮನೆಯವರೇನೆ 5 ವರ್ಷ ನೋಡಿದ್ದಾರೆ ಒಂದೊಂದು ಸೀರಿಯಲ್. ಆದರೂ ಕೇಳಿ ಅವ್ರು ಏನಾಯಿತು ಅಂದರೆ ಏನೂ ಗೊತ್ತಿಲ್ಲ ಅಂತ. 5 ವರ್ಷ ಒಂದೊಂದು ಅಗ್ನಿಸಾಕ್ಷಿ ಸೀರಿಯಲ್ ಹೇಳ್ತಾರೆ. ಇದು ಸಾಂಬಾರಿಗೆ ಒಗ್ಗರಣೆ ಕೊಡಲಿಕ್ಕೆ, ಚಿತ್ರಾನ್ನಕ್ಕೆ, ಉಪ್ಪಿಟ್ಟಿಗೆ ವಿತಿನ್ ಸೆಕೆಂಡ್ಸಲ್ಲಿ 2 ನೀರುಳ್ಳಿ ಹಾಕಿದ್ದೆ, ಪುಡಿ ಆಗಿದೆ. ಇನ್ನು ವಡೆ ಬೋಂಡ ರೊಟ್ಟಿ ಆಮ್ಲೆಟಿಗೆ ಬೇಕಿದ್ರೆ 5 ರಿಂದ 6 ಸೆಕೆಂಡ್. ಇದು ಎಷ್ಟು ಹೋಗುತ್ತಿಲ್ಲ. ಇಲ್ಲ ಯಾರು ಸಿಟ್ಟಿದೆ ಎಲ್ಲ ಸಿಟ್ಟು ತಟ್ಟಿ ಸಿಟ್ಟು ಕಮ್ಮಿ ಆಗುತ್ತೆ. ರೊಟ್ಟಿಗೆ ಆಮ್ಲೆಟಿಗೆ ಸೂಪರ್ ಇರುತ್ತೆ. ಕಣ್ಣಲ್ಲಿ ನೀರು ಬರಲ್ಲ, ಕೈ ಕುಯ್ಕೊಳ್ಳಲ್ಲ. ಈ ಥರದನ್ನು ವೈಫಿಗೆ ಕೊಡಿಸಿದ್ರೆ ವಿತಿನ್ ಸೆಕೆಂಡ್ಸಲ್ಲಿ ಐದಿದೆ. ಅದು ಕಲ್ಲು ಥರ ಇದೆ. ಇದು ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ನಾವು ದನಕ್ಕೆ ಹಾಕೋದ್ರಿಂದ ಹಾಗೆ ಹಾಕ್ತೀವಿ. ಕ್ಲೋಸ್ ಮಾಡಿ. ಇದು ಸಾಂಬಾರಿಗೆ ಪಲಾವ್ ಬೇಕಿದ್ರೆ ಹಾಳಾಗದೇ ಇಲ್ಲ. 4 ವರ್ಷ ಫಿನಿಶ್ ಸಾಕ. ಬೀಟ್ರೋಟ್ ಪಲ್ಯ ಸೂಪರ್. ಸ್ಟೀಲಿಂದು ಅದು ತೊಳವಲಿಪ್ಪದು. ಜನಪ್ರಿಯ ಆಶ್ರಯದಲ್ಲಿ ನಡೆಯುವಂತಹ ಸುಳ್ಯದಲ್ಲಿ ಪ್ರಪ್ರಥಮವಾಗಿ ನಡೆಯುವಂಥ ಹಲಸು ಮಾವು ಮೇಳ ಈ ಒಂದು ಕಾರ್ಯಕ್ರಮದ 2ನೇ ದಿನದಲ್ಲಿ ನಾವಿದ್ದೇವೆ. 2ನೇ ದಿನದ ಮೊದಲನೇ ವಿಚಾರಗೋಷ್ಠಿಯಿಂದ ಕಾಫಿ ಗಿಡಗಳ ನಿರ್ವಹಣೆ ಕುರಿತು ವಿಚಾರಗೋಷ್ಠಿ. ಅಡಿಕೆಯ ಜೊತೆಗೆ ಕಾಫಿ ಎನ್ನುವಂತಹ ಸ್ಲೋಗನ್ ನಮಗೆ ಯಾವುದಕ್ಕೂ ಉಪಸ್ಥಿತಿರುವಂತಹ ಪ್ರಮೋಷನ್ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ತೋಟಗಾರಿಕಾ ಇಲಾಖೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸೇರಿರುವಂತಹ ಎಲ್ಲ ಪ್ರಗತಿಪರ ಕಾಫಿ ಬೆಳೆಗಾರರು, ಕಾಫಿಯ ಇನ್ನು ಮುಂದೆ ಮಾಡಲಿಕ್ಕೆ ಇರುವಂಥವರು ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಬರೆಯಗೊಳಿಸ್ತೇನೆ.
ಈ ಒಂದು ವಿಚಾರಗೋಷ್ಠಿಗೆ ಸರ್ವರನ್ನ ಸ್ವಾಗತಿಸಿ ತಮಗೆ ಕೂಡ ಸ್ವಾಗತವನ್ನು ಬಯಸ್ತಾ ಕಾಸರಗೋಡು ಇದನ್ನು ಇಲ್ಲಿ ಇದ್ದ ನಾವು ಮತ್ತೆ ಮತ್ತೆ ಹೋಗಿ ದೊಡ್ಡದು ಇಟ್ಕೊಂಡು
ಏನೇನೋ ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಏನೇನು ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡಿದ್ದೀರಿ? ನಾವು ಒಂದು ಬ್ರಿಂಜಾಯ್, ರಂಬುಟಾನ್, ಆರ್ ಸ್ವೀಟ್, ಮ್ಯಾಂಗೋ ಎಲ್ಲ ತಗೊಂಡಿದ್ದೇವೆ. ಮತ್ತೆಂತ ತಗೊಂಡಿದ್ದೀರಿ? ಮತ್ತೆಂತೆಲ್ಲ ತಗೊಂಡಿದ್ದೇವೆ. ಇನ್ನು ಅಲ್ಲಿ ಹೋಗಿ ಬಿಚ್ಚಿ ನೋಡಬೇಕಾಯ್ತು. ಈಗ ನೆನಪಿಲ್ಲ. ತಗೊಳ್ಳೋದೆಲ್ಲ ತಗೊಂಡಿದ್ದೇವೆ. ಹಾಗೆ ಎಂತೆಲ್ಲ ನಮ್ಮ ತಗೊಂಡಿದ್ದೇವೆ ಅಂತ ಎದುರು ಮತ್ತೆ ಹೋಗ್ತಾ ಇರುವ ವಿಡಿಯೋದಲ್ಲಿ ಗಾಡಿಯವರು ತೋರಿಸ್ತೇನೆ. ಹಲಸು ಮೇಳದಿಂದ ಇಂಥವೆಲ್ಲ ಗೆಡ್ಡೆ ತಗೊಂಡಿದ್ದಾರೆ. ಹಲಸಿನ ಹೋಳಿಗೆ. ಇಲ್ಲಿಯ ಎಲ್ಲ ಕಾರುಗಳಲ್ಲಿ ಒಂದೊಂದು ಗಿಡ ಆದರೂ ಇಲ್ಲದೇ ಇಲ್ಲ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.